ಎಲ್ರಿಗೂ ನಮಸ್ಕಾರ. ಇಲ್ಲಿ ತುಂಬ ವಿಷಯಗಳು ಮಾತಾಡಿದಾಗಿದೆ. ಅಂದರೆ ನೀವು ಟ್ರೈಲರ್ ನೋಡಿದ್ದು ರೀತಿಗೆ ಗೊತ್ತಾಗುತ್ತೆ. ಕಾಡುತ್ತೆ ಸಿನಿಮಾ, ಸತ್ಯ ಅದು. ಈ ಸ್ಕ್ರಿಪ್ಟು ಕೈಗೆ ಬಂದಾಗ ತುಂಬ ವಿಷಯಗಳಿದೆ ಅದರಲ್ಲಿ. ಅಂದರೆ ಎಲ್ಲ ಒಂದನ್ನು ಬೇಸ್ ಮಾಡಿಲ್ಲ ಅವನು. ಆ ಕಾರಣಕ್ಕೆ ಆ ಪ್ರದೇಶದಿಂದ ಬರೋ ಚಿತ್ರಗಳು ನಮಗೂ ಬೇಕಾಗಿದೆ. ಈಗ ಅದನ್ನು ನಾನು ತುಂಬ ಹೊತ್ತು ಮಾತಾಡ್ತಿದ್ದೆ ಅದ್ರ ಬಗ್ಗೆ. ಅಂದರೆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು 6 ತಿಂಗಳು ಅಲ್ಲಿನ ಪಾತ್ರಗಳ ಜೊತೆಗೆ ಇದ್ದು ಇಲ್ಲಿನ ನುರಿತರನ್ನೆಲ್ಲ ಅಲ್ಲಿ ಮಿಕ್ಸ್ ಮಾಡಿ ಒಂದು ರೀತಿ ಅದೊಂದು ಜಾದು ಕ್ರಿಯೇಟ್ ಆಗುತ್ತೆ. ಅಂದರೆ ಸ್ಕ್ರಿಪ್ಟ್ದು ಇನ್ನೊಂದು ವರ್ಷನ್ ಅಲ್ಲಿ ರೆಡಿ ಆಗಕ್ಕೆ ಶುರು ಆಗುತ್ತೆ. ಅದನ್ನು ನಾನು ಅಭಿ ಹೇಗೆ ಅಂದರೆ ಒಂದು ಯಾವಾಗ ಬಂದ ಅನ್ನೋದು ನನಗೆ ಅಷ್ಟೊಂದು ನೆನಪಿಲ್ಲ. ತುಂಬ ಮಾತಾಡಿದ ನೆನಪಿದೆ ತುಂಬ ವರ್ಷಗಳಿಂದ. ಅದೇ ಸಂಬಂಧಗಳು ಅಂದರೆ ಕಂಟಿನ್ಯೂಸ್ ಆಗಿ ಮಾತಾಡ್ತೀವಿ ನಾವು. ಇವಾಗ ನನಗೆ ಹಂಗೆ ನೆನಪು ಅಂದರೆ ಧನು ಹತ್ರ ತುಂಬ ಮಾತಾಡ್ತೀನಿ, ಹಾಗೆ ಹಿಂದೆ ತುಂಬ ವಿಜಯ್ ಹತ್ರ ಮಾತಾಡ್ತಿದ್ದೆ ಅನ್ನೋ ಥರ ಹೇಳೋದಾದರೆ, ಇವರು ಹುಡುಗರು ಈ ಕ್ಯಾಟಗರಿಯವರು ಅಂತ ಹೇಳೋಕ್ಕಾಗಲ್ಲ. ಇವನು ಅಸೋಸಿಯೇಟು ಅಥವಾ ಇವನು ರೈಟ್ರು ಅಥವಾ ಅದೆಲ್ಲಕ್ಕಿಂತ ಜೀವ. ಆ ಜೀವಗಳ ಜೊತೆ ಮಾತಾಡುವಾಗ ಅವನು ತನ್ನ 10 ವರ್ಷದ ನಂತರ ಅವನು ಹೇಳ್ತಾ ಇದ್ದಾನೆ, ನನ್ನೊಂದು ಊರಿಂದ ಇನ್ನೂ ಒಂದು ವಿಷಯ ಇದೆ. ಎಷ್ಟು ಕೇಳಿಸ್ಕೋಬೇಕಾದ್ರೆ ಏನಾಗುತ್ತೆ, ಇದಕ್ಕೆ ಮತ್ತೆ ಸಿದ್ಧಸೂತ್ರಗಳೇನು ಇಲ್ಲ ಇಲ್ಲಿ ಹೀಗೆ ಅಂತ. ಯಾರ್ಯಾರದು ಅನುಕರಣೆ ನಾವು ಮಾಡ್ತಾ ಇದ್ದೀವಿ. ಅಂದರೆ ಹೀಗೆ ಹೋದ್ರಂತೆ, ಹೀಗೆ ಮಾಡಿ ಬಂದ್ರಂತೆ, ಅವ್ರಿಗೆ ಇದು ಸಿಕ್ತಂತೆ. ಈ ಉದಾಹರಣೆಗಳಿಂದನೇ ಎಲ್ಲವೂ ನಡೀತಾ ಇರೋದ್ರಿಂದ ಸರಿ. ನಾನು ಹೇಳಿದೆ, ನನ್ನ ಜೊತೆಗೆ ಅನುಭವನೂ ಆಗಿತ್ತು ನನಗೆ. ಕೆಂಡಸಂಪಿಗೆ, ಕಡ್ಡಿಪುಡಿ ಅಂದರೆ ಒಂದೊಂದು ರೀತಿ. ಇದು ಒಂದೇ ರೀತಿ ಅಂತೂ ಅಲ್ಲ. ಅದು ಹುಡುಗರಿಗೂ ಅರ್ಥ ಆಗ್ತಾ ಹೋಗಿತ್ತು. ಓಕೆ, ನಾವು ಸಿನಿಮಾದಿಂದ ಸಿನಿಮಾಗೆ ಬೇರೆ ರೀತಿಯ ಒಂದಷ್ಟು ಫಾರ್ಮೇಟ್ಗಳಿಗೆ ಹೋಗ್ತಾ ಇದೀವಿ. ಅಂದರೆ ಶೂಟ್ ಮಾಡೋದು ಒಂದೇ ರೀತಿ ಅಂತೂ ಸಾಧ್ಯನೇ ಇರಲ್ಲ, ಅದೊಂದು ಬೇರೆನೇ ಆಗುತ್ತೆ. ಅವನು ಕೆಂಡಸಂಪಿಗೆ ನಂತರ ಅದು ಒಂದಷ್ಟು ಮೈಗೂಡಿದ ನಂತರದ್ದು ಟಗರು ಆಗಕ್ಕೆ ಮೊದಲು. ಅಂದರೆ ಟಗರಲ್ಲಿ ನನಗೆ ತುಂಬ ಹತ್ರ ಆದ. ಅಂದರೆ ತುಂಬ ವಿಷಯಗಳು, ವಿಷಯಗಳನ್ನ ಮಾತಾಡ್ಬೇಕಾದ್ರೆ ಸುರೇಂದ್ರ ಸರ್, ಮಾಸ್ತಿ ಅವರು ಬರೀತಾ ಇರ್ಬೇಕಾದ್ರೆ ತುಂಬ ವಿಷಯಗಳನ್ನ ನಾನು ಚರ್ಚೆ ಮಾಡ್ಬೇಕಾಗಿ ಬಂದಾಗ ನನಗೆ ಅವನಲ್ಲಿ ಒಂದು ಪ್ರೌಢಿಮೆ, ಇವನಿಗೇನೋ ಅರ್ಥ ಆಗ್ತಿದೆ ಒಂದಷ್ಟು ವಿಷಯಗಳು ಅಂದಾಗ ನೀನು ಸಿನಿಮಾ ಮಾಡು ಅಂತ ಹೇಳಿದ್ದೆ. ಅದನ್ನ ಆಯ್ಕೆ ಮಾಡಿದ್ದು ಕೂಡ ಅವನೇ. ಅಂದರೆ ಆ ಭಾಷೆದು ನಾನೇನು ಮಾಡ್ತೀನಿ, ಸರಿ ಮಾಡು. ಇದೆಲ್ಲವೂ ಏನಾಗುತ್ತೆ, ಓಕೆ ಅದೊಂದು ಹೀಟಲ್ಲಿ ಹೇಳ್ತಾರೆ ಅಂತ ಅನ್ಸುತ್ತೆ. ಬಟ್ ಹೋಗಿ ಅಪೂರ್ಣ ಮಾಡ್ಕೊಂಡು ಬಂದು ನನಗೆ ಸಿನಿಮಾ ತೋರಿಸಿದಾಗ ನನಗೆ ತುಂಬ ಶಾಕ್ ಆಗಿದೆ. ಅಂದರೆ ಹೇಗೆ ಇದು ಸಾಧ್ಯ ಆಯಿತು ಒಂದು ಕಡೆಯಿಂದ ಅನ್ನೋದು ಒಂದು ಆಶ್ಚರ್ಯ ಆಗೋದೇ ಅಲ್ವಾ ಸಿನಿಮಾ. ಅದು ನಮ್ಮ ಹುಡುಗ ಗೆದ್ದಿದ್ದಾನೆ ಆ ವರ್ಷದಲ್ಲಿ. ಅಂದರೆ ಡೆಫಿನೆಟ್ ಆಗಿ ನಿಮ್ಮಗಳಿಗೆ ನಾವು ಇಲ್ಲಿರೋ ಎಲ್ಲ ಟೆಕ್ನಿಷಿಯನ್, ಅಂದರೆ ಚರಂಡು ಸಾಮಾನ್ಯ ಅಲ್ಲ ಅಥವಾ ಧನು ಸಾಮಾನ್ಯ ಅಲ್ಲ, ಅವನು ಪ್ರೊಡಕ್ಷನ್ಗೆ ಇಳಿದಿದ್ದಾನೆ. ಎಲ್ಲವೂ ಅರ್ಥ ಆಗ್ತಿದೆ ನಮಗೆ. ಸಿನಿಮಾಗಳು ಯಾಕೆ ಏನು ಕಂಟಿನ್ಯೂಸ್ ಆಗಿ ಒಂದು ವಾರಕ್ಕೆ 13 ಸಿನಿಮಾ ಬರ್ತಿದೆ. ಏನು ಹುಡುಕ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ, ಇದ್ರ ಮಧ್ಯೆ ಒಂದಷ್ಟು ಎಮೋಷನ್ಸ್ಗಳಿಗೆ ಜಾಗ ಇದೆ, ನಮ್ಮದೇ ಆದ ಕನ್ನಡತನ ಇದೆ, ತುಂಬ ವಿಷಯಗಳಿದೆ. ಆ ಕಾರಣಕ್ಕೆ ನನಗೆ ಅಭಿಗೆ ಇವಾಗ ನಿಮ್ಮೆಲ್ಲರ ಮುಂದೆ ಇವನು ಏನು ಕಲಿತು ಹೋದ ಅಂದರೆ ಸೋಮು ಥರದೊಂದು ಸಿನಿಮಾ ಮಾಡೋದು ಕಲ್ತಾರನು ಅಂತ. ಡೆಫಿನೆಟ್ ಆಗಿ ಅದು ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಅದೊಂದು ಐಡಿಯಾ ಕೂಡ ಆಗುತ್ತೆ ಮುಂದೆ. ಹಿಂಗೆ ಹೋಗಿ ಹೌದು ತುಂಬ ಸಿನಿಮಾಗಳಾಗಿದೆ, ಎಲ್ಲವೂ ತಿಥಿ ಅಥವಾ ಇವಾಗೊಂದು ಕಾಂತಾರ ಮುಗಿಸ್ಕೊಂಡ್ ಬರ್ತಾರೆ, ಅಥವಾ ನಾನು ಕಡ್ಡಿಪುಡಿ ಹಾಗೆ ಮಾಡಿದವನು, ಅಥವಾ ಕೆಂಡಸಂಪಿಗೆ ಹಾಗೆ ಮಾಡಿದವನು, ಟಗರು ಕೂಡ ಹಾಗೆ ಮಾಡಿದವನು. ಅಂದರೆ ಒಂದು ಜಾಗಕ್ಕೆ ಹೋಗಿ ಅದನ್ನ ಹೇಗೆ ದುಡಿಸ್ಕೋತೀವಿ ಅನ್ನೋದು. ಆ ರೀತಿ ಹುಡುಗರು ನುರಿತರಾಗಿದ್ದಾರೆ. ಅಂದರೆ ಈಗಂತೂ ಟೀಮಲ್ಲಿ ಆಲ್ಮೋಸ್ಟ್ ಇವಾಗ ಸೋಮು ಜೊತೆ ಇರೋ ತುಂಬ ಟೀಮ್ ನಮ್ಮ ಹುಡುಗರಾಗಿದ್ದಾರೆ. ಚೆನ್ನಾಗಿದೆ. ನೀವೆಲ್ಲರೂ ಅದ್ರ ಜೊತೆಗೆ ಇನ್ನೊಂದಿದೆ. ಈಗ ಎಂಥ ಚಾಲೆಂಜ್ ಇದೆ ಅಂದರೆ, ಈಗ ನಮ್ಗಳದೇ ಸಿನಿಮಾ ಬರ್ತಿದೆ. ಓಕೆ, ಈಗ ನನ್ನ ಸಿನಿಮಾನೇ ಇದೆ, ಜಾಕಿ ರಿಲೀಸಿಗೆ ರೆಡಿ ಇದೆ ಆ ದಿನ. ಓಕೆ, ಅದ್ರ ಜೊತೆಗೆ 6 ಸಿನಿಮಾ ಇದೆ. ಓಕೆ, ನೋಡಿ, ಎಲ್ಲವನ್ನೂ ನೋಡಿ ನಿಮ್ಗೆ ಯಾವ್ದು ಕ್ವಾಲಿಟಿ ಅನಿಸುತ್ತೆ ಅದ್ರ ಕಡೆಗೆ ಜೈ ಅನ್ನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೋಮು ಸೌಂಡ್ ಇಂಜಿನಿಯರ್ ತುಂಬ ದೊಡ್ಡದಾಗಿ ಸೌಂಡ್ ಮಾಡಲಿ ಅಂತೇಳಿ ವಿಶ್ ಮಾಡ್ತೀನಿ. ಆ್ಯಕ್ಚುಲಿ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾಗೆ ಒಳ್ಳೆ ಗ್ಯಾರಂಟಿ. ಸಿನಿಮಾನ ತುಂಬ ನಂಬೋದು ಅನ್ನೋಕ್ಕೆ ನಿಮಗೆ ಸೂರಿ ಸರ್ ಎಲ್ಲ ಕಡೆ ಬರಲ್ಲ, ಹಂಗೆ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ. ಅದು ಜೊತೆಗಿದ್ದವರೇ ಮಾಡಿರಲಿ, ಯಾರೇ ಮಾಡಿರಲಿ, ಅವ್ರು ಬಂದು ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅದು ತುಂಬ ಚೆನ್ನಾಗಿದೆ ಅಂತಾನೆ. ಯಾಕೆಂದರೆ ಅವ್ರು ಎಂಡಾಸ್ ಮಾಡ್ತಿರೋ ಸಿನಿಮಾ ಅಷ್ಟು ಈಸಿಯಾಗಿ ಕಾರ್ಯಕ್ರಮಗಳಿಗೆ ಬರೋದೇ ಇಲ್ಲ ಅವರು. ಆ್ಯಂಡ್ ಚರಣ್ ರಾಜ್ ಕೂಡ ಅಷ್ಟೇ. ಚರಣ್ ಸಿನಿಮಾನ ಹೊಗ್ಲತ್ತಿದ್ದಾರೆ ಅಂದರೆ ಅದು ಸಿನಿಮಾ ಚೆನ್ನಾಗಿದೆ ಅಂತ. ಮೊದಲನೇ ಅಂದರೆ ಅಷ್ಟು ಸರಿ ಸಿನಿಮಾಗೆ ವರ್ಕ್ ಮಾಡಿರ್ತಾರೆ. ತುಂಬ ಈಗ ನಮ್ಮ ಸಿನಿಮಾಗಳೆಲ್ಲ ಯಾವಾಗಲೂ ಫಸ್ಟ್ ಕೇಳ್ತಿರ್ತೀವಿ ಚರಣ್, ಯಾಕಂದರೆ ಕೆಲಸ ಮಾಡಿರ್ತಾರಲ್ಲ, ಹೆಂಗಿದೆ, ಹೆಂಗೆ ಅನ್ನಿಸ್ತಾ ಇದೆ ಅಂತ. ಆ್ಯಂಡ್ ಜಯಣ್ಣ ಕೂಡ ಅಷ್ಟೇ, ಸಿಕ್ಕಿದಾಗ ತುಂಬ ಹೊಗಳ್ತಾ ಇದ್ರು. ನನಗೆ ಅಳು ಬಂದ್ಬಿಡ್ತು ಸಿನಿಮಾ ನೋಡಿದಾಗ ಅಂತ ಒಬ್ಬರು ಡಿಸ್ಟ್ರಿಬ್ಯೂಟ್ರು.
ಸೊ ಇವರೆಲ್ಲರೂ ಅದನ್ನು ಎಂಡೋರ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ನನಗೆ ಅಭಿ, ನಾವು ಟಗರು, ಸಲಗ, ಪಾಪ್ಕಾರ್ನ್ ಮಂಕಿ ಟೈಗರ್ ಅಷ್ಟು ಸಿನಿಮಾಗಳಲ್ಲಿ ಅಭಿ ಜೊತೆ ಕೆಲಸ ಮಾಡಿದ್ದೀನಿ. ಅಭಿ ಅಂತ ಕೆಲಸಗಾರ ಅಂತ ಗೊತ್ತು. ಆ್ಯಂಡ್ ಇಡೀ ಟೀಮ್ ಅದು ತುಂಬ ಸರಿ ಥ್ಯಾಂಕ್ಸ್ ಹೇಳಿದ್ರೆ, ತುಂಬ ಹೊಗಳಿದ್ರೆ ಎಲ್ಲ ಮುಜುಗರ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇವತ್ತು ನಾವೇನಾದ್ರು ಒಂಚೂರು ಏನಾದರೂ ಕೆಲಸ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ಇಲ್ಲಿರೋರು ಅಷ್ಟು ಜನದ ಕಾಂಟ್ರಿಬ್ಯೂಷನ್ ಇದೆ. ಅದು ಸಲಗದಲ್ಲಾಗಲಿ, ನಮ್ಮ ಟಗರು ಆಗಲಿ, ಪಾಪ್ಕಾರ್ನ್ ಮಂಕಿ ಟೈಗರ್ ಆಗಲಿ, ಅಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅದು ನಮ್ಮ ಖುಷಿ, ನಮ್ಮ ಜವಾಬ್ದಾರಿ ಬಂದಿದ್ದು ಅಷ್ಟೇ. ಒಳ್ಳೆಯದಾಗಲಿ ತಂಡಕ್ಕೆ. ಇದೇ ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗ್ತಿದೆ. ಒಂದು ಹೊಸ ಟೀಮ್ ಅಂತ ಬಂದಾಗ ನಿಮಗೆ ಗೊತ್ತು ರೀಚ್ ಮಾಡಿಸೋದು ಎಷ್ಟು ಕಷ್ಟ ಅಂತ. ಆ್ಯಂಡ್ ಮಾರ್ಕೆಟಿಂಗಿಗೆ ಅಂದರೆ ಪ್ರತಿ ಸಿನಿಮಾ ರಿಲೀಸ್ ಮಾಡಬೇಕಾದ್ರೂ ಆಸ್ ಎ ಪ್ರೊಡ್ಯೂಸರ್ ತುಂಬ ಒದ್ದಾಡ್ತಾ ಇರ್ತೀವಿ. ಮಾರ್ಕೆಟಿಂಗಿಗೆ ಎಷ್ಟು ಖರ್ಚು ಮಾಡಬೇಕು, ಏನು ಮಾಡಬಾರ್ದು, ಯಾವ್ದು ರೀಚ್ ಆಗುತ್ತೆ ಅಂತೆಲ್ಲ. ಸೊ ಈ ಥರದ್ದೊಂದು ಹೊಸ ಪ್ರಯತ್ನ ಬಂದಾಗ ಸ್ವಲ್ಪ ನಮ್ಮ ಮಾಧ್ಯಮದವರು ಅದನ್ನು ತುಂಬ ಇಂಟ್ರೆಸ್ಟ್, ಅಂದರೆ ಪರ್ಸ್ನಲ್ ಇಂಟ್ರೆಸ್ಟ್ ಆಗಿ ತೊಗೊಂಡು ಚೆನ್ನಾಗಿ ಪ್ರಮೋಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಯಾಕೆಂದರೆ ಸಿನಿಮಾ ಮಾಡೋದೇ ತುಂಬ ಕಷ್ಟ. ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಪರಿಸರ ಇಟ್ಕೊಂಡು, ಅಲ್ಲಿ ಕಲಾವಿದರನ್ನೇ ಬಳಸ್ಕೊಂಡು ತುಂಬ ಅದ್ಭುತವಾಗಿ ಸಿನಿಮಾ ಕಟ್ಟಿದ್ದಾರೆ. ಯಾಕಂದರೆ ಟ್ರೈಲರು ಬಹಳ ಇಷ್ಟ ಆಯಿತು. ಅದು ಎರಡು ಸರಿ ಹಾಕಿದಾಗ್ಲೂ 2 ಸರಿನೂ ತುಂಬ ಒಳಗೆ ಹೇಳ್ಕೊತು. ಸಿನಿಮಾ ಡೆಫಿನೆಟ್ಲಿ ಅದೇ ಇಂಪ್ಯಾಕ್ಟ್ ಇರುತ್ತೆ, ಅಷ್ಟೇ ಇಂಟೆನ್ಸ್ ಆಗಿರುತ್ತೆ. ಸೊ ಚೆನ್ನಾಗಿ ಪ್ರಮೋಟ್ ಮಾಡಿ, ಸಿನಿಮಾ ಒಳ್ಳೆಯದಾಗಲಿ. ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬರು ನಿರ್ದೇಶಕರು ಆ್ಯಂಡ್ ಇನ್ನೊಂದಿಷ್ಟು ಜನ ಕಲಾವಿದರು ಬರಲಿ, ಆ್ಯಂಡ್ ಇನ್ನೊಬ್ಬರು ನಿರ್ಮಾಪಕರು ಬರಲಿ. ಥ್ಯಾಂಕ್ ಯು. ಒಂದು 17ನೇ ವಯಸ್ಸಲ್ಲಿ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಿಂದ ಒಬ್ಬ ಹುಡುಗ ಬರ್ತಾ ಇರ್ತಾನೆ. ಬೆಂಗಳೂರಿಗೆ ಬರಬೇಕು ಅಂದ್ಬಿಟ್ಟು ಒಂದು ಸಣ್ಣ ಬ್ಯಾಗ್ ಇರುತ್ತೆ. ಸರಿ ಬರ್ತಾ ಇರುವಾಗ ಅವ್ರ ಎದುರುಗಡೆ ಅವ್ರ ತಂದೆ ಸಿಕ್ಬಿಡ್ತಾರೆ. ಇವನು ಅವ್ರ ತಂದೆ ನೋಡ್ತಾರೆ, ಅಷ್ಟು ದೂರದಲ್ಲಿ ಅಂದ ತಕ್ಷಣ ಬ್ಯಾಗ್ನ ಸೈಡ್ಗೆ ಎಸ್ಬಿಡ್ತಾನೆ. ಹೋಗ್ತಾನೆ, ಎಲ್ಲಿಗೋ ಅಂತಾರೆ. ಎಲ್ಲೂ ಇಲ್ಲ, ಇಲ್ಲೇ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ. ತಿರ್ಗಿ ಹೋಗಿ ಬ್ಯಾಗ್ ತೊಗೊಂಡು ಬೆಂಗಳೂರು ಬಸ್ ಹತ್ಬಿಟ್ಟು ಬರ್ತಾನೆ. ಅವ್ರಿಗೆ ಏನೂ ಗೊತ್ತಿಲ್ಲ, 17ನೇ ವಯಸ್ಸು ಅವನಿಗೆ. ಗಾಂಧಿನಗರ ಅನ್ನೋದು ನೀವು ಪತ್ರಿಕೆಗಳಲ್ಲಿ ಚಿತ್ರರಂಗ ಗಾಂಧಿನಗರ ಅದನ್ನು ಓದಿ ಗಾಂಧಿನಗರದಲ್ಲಿ ಬಂದು ನಿಂತ್ಕೋತಾನೆ. ಏನು ಗೊತ್ತಿಲ್ಲ. ಒಂದು 300-400 ರೂಪಾಯಿ ಜೋಬಲ್ಲಿದೆ. ಸರಿ, ಇಲ್ಲಿ ಚಿತ್ರರಂಗದವರೆಲ್ಲ ಓಡಾಡ್ತಾರಂತೆ, ಇಲ್ಲಿ ನಿರ್ದೇಶಕರು ಓಡಾಡ್ತಾರೆ ಅನ್ನೋದು ಮಾತ್ರ ಗೊತ್ತು. ಬಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಡಾಡ್ತಾನೆ, ಯಾರೂ ಕಾಣಲ್ಲ. ಸರಿ, ಆ 400 ರೂಪಾಯಿ 3 ದಿನದಲ್ಲಿ ಮುಗಿದೋಗುತ್ತೆ. ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಆ ಹೋಟ್ಲಲ್ಲಿ ಅವ್ನಿಗೆ ಯಾರೋ ಏನೋ ಬೈದರು ಅಂದ್ಬಿಟ್ಟು ಒದ್ದುಬಿಟ್ಟು ಬರೆದ್ಬಿಡ್ತಾನೆ ಆಚೆ. ಮತ್ತೆ ಬಂದು ಗಾಂಧಿನಗರದಲ್ಲಿ ನಿಂತ್ಕೋತಾನೆ. ಒಂದು ಜೂನಿಯರ್ ಆರ್ಟಿಸ್ಟ್ ಹೋಗೋ ಒಂದು ಬಸ್ ಹತ್ಬಿಟ್ಟು ಹೋಗ್ತಾನೆ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ನಿಂತ್ಕೋತಾನೆ. ಯಾಕೋ ಅವ್ನ ವಾತಾವರಣ ಸೆಟ್ ಆಗಲ್ಲ. ತಿರ್ಗಾ ಬರ್ತಾನೆ. ಅವನ ವೇಷ, ಯಾಕಂದರೆ ಬ್ಯಾಗ್ ಹೊರಟೋಗಿದೆ ಹೋಟ್ಲಲ್ಲಿ, ಹಳೇ ಇದು ಶರ್ಟು, ಒಂದು ಲುಂಗಿ. ಸರಿ, ಏನೋ ಯಾರೋ ಅಂತ ಇವನ್ನ ಯಾರೋ ಒಬ್ರು ವಿಚಾರಿಸ್ತಾರೆ. ಅದು ಕರೆಕ್ಟಾಗಿ ದೀಪು ಎಸ್ ಕುಮಾರ್ ಅವ್ರ ತಂದೆ ಶಶಿ ಸರ್, ಅಂದರೆ ಓಮ್ ಪಿಕ್ಚರು ಎಡಿಟ್ರು, ಅವ್ರಿಗೆ ಒಬ್ಬ ಆಫೀಸ್ ಬಾಯ್ ಬೇಕಾಗಿರುತ್ತೆ. ಸರಿ, ಇವನ್ನ ಅದ್ಯಾರೋ ಮ್ಯಾನೇಜರ್ ಥರದವ್ರು ಹೋಗಿ ಸೇರಿಸ್ತಾರೆ. ಅಲ್ಲಿಂದ ಅಲ್ಲಿ ಶಶಿ ಸಾರ್ ಜೊತೆ, ಶಶಿ ಸಾರ್ಗೆ ಅಸಿಸ್ಟೆಂಟಾಗಿ ಒಬ್ಬ ಹುಡುಗ ಆಗಿ ನಿಂತ್ಕೋತಾನೆ. ಅಲ್ಲಿ ಶಶಿ ಸಾರ್ ಆದಮೇಲೆ ಅವ್ರ ಮಗ ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದಿದ್ದು ಸಿನಿಮಾಗಳೇ ದುನಿಯಾ, ಮುಂಗಾರು ಮಳೆ, ಅಂಬಾರಿ, ತುಂಬ ದೊಡ್ಡ ಸಿನಿಮಾಗಳು. ಯೋಗರಾಜ್ ಭಟ್ ಸಾರಿಂದ ಹಿಡಿದು, ಸೂರಿ ಸಾರಿಂದ ಹಿಡಿದು, ಅಂಬಾರಿ ಅರ್ಜುನ, ಪ್ರೀತಮ್ ಗುಬ್ಬಿ ಎಲ್ಲರೂ ಅಲ್ಲಿ ಬರ್ತಾ ಇರ್ತಾರೆ, ದಿನಕರ್ ಅವರು ಎಲ್ಲ. ಸೊ ಅವ್ರಿಗೆಲ್ರಿಗೂ ಆಫೀಸ್ ಬಾಯ್ ಥರ ಈ ಹುಡುಗ ಟೀ ಕೊಟ್ಕೊಂಡಿರ್ತಾನೆ. ಸುಮಾರು ಒಂದು 3 ವರ್ಷ ಅಲ್ಲಿ ಕೆಲಸ ಮಾಡ್ತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಣ್ಣ ಅಂತಾನೆ. ದೀಪು ಎಸ್ ಕುಮಾರ್ ಅವರು ಯಾಕೋ ಅಂತಾರೆ. ಇಲ್ಲ ಅಣ್ಣ, ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ. ಸರಿ ಕಣ, ಯಾರೇ ಒಬ್ಬರು ಹುಡುಗ ತನ್ನ ಹತ್ರ ಕೆಲಸ ಬಿಡ್ತಾನೆ ಅಂದಾಗ ಬೈತಾರೆ. ಬಟ್ ದೀಪು ಬೈಲಿಲ್ಲ. ಇವನು ಒಳ್ಳೆತನ ನೋಡಿ ಹೋಗೋ ನೀನು ಮಾಡು ಅಂತಾರೆ. ಅಲ್ಲಿಂದ ಹುಡುಗ ಬಂದು ಸೀದಾ ನನಗೆ ಫೋನ್ ಮಾಡ್ತಾನೆ. ನಾನು ಅಲ್ಲಿ ಬರ್ತಾ ಇದ್ದವನೇ. ಯಾಕೋ ಅಂದರೆ ಕೆಲಸ ಬಿಟ್ಬಿಟ್ಟೆ ಅಂತಾನೆ. ಸರಿ ಕಣ, ಇವಾಗ ಏನು ಮಾಡ್ತೀಯ ಅಂದರೆ ನಾನು ಆರ್ಟಿಸ್ಟ್ ಆಗಬೇಕು ಅಂತಾನೆ. ಆವಾಗ ದೇವ್ರ ದಯೆಯಿಂದ ಸೂರಿ ಸರು ಕಡ್ಡಿಪುಡಿ ಸಿನಿಮಾ ಶುರು ಮಾಡ್ತಾಯಿದ್ರು. ನಾನು ಅಸಿಸ್ಟೆಂಟ್ ರೈಟ್ರಾಗಿ ಅವ್ರ ಹತ್ರ ಇದ್ದೆ. ಸರಿ, ಅವನ್ನ ಕರ್ಕೊಂಡು ಬಂದು ಸೂರಿ ಸರ್ಗೆ ಸೇರಿಸಿದ ತಕ್ಷಣ ಮಾಡಿಸ್ಬೋದು ಅಂತಾರೆ. ಒಂದು 3 ಕ್ರಿಮಿಗಳ ಪಾತ್ರ ಇತ್ತು. ಅದರಲ್ಲಿ ಒಂದು ಕ್ರಿಮಿಯಾಗಿ ಹುಡುಗ ಮಾಡ್ತಾನೆ. ಆ್ಯಕ್ಚುಲಿ ಎಲ್ಲರಿಗೂ ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು, ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಿರುತ್ತೆ. ಶಿವಣ್ಣ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್ಸು. ಅಂಥ ಶಿವಣ್ಣನೇ ಲಾಂಗ್ ಇಟ್ಕೊಂಡು ಅಟ್ಟಿಸ್ಕೊಂಡು ಹೋಗೋ ಪಾತ್ರ ಸೂರಿ ಸರ್ ಕೊಟ್ಟರು. ತುಂಬ ಚೆನ್ನಾಗಿ ಮಾಡ್ದ.
ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದು ಇವತ್ತು ನಾಯಕನಾಗಿ ನಮ್ಮ ಜೊತೆ ಕೂತಿದ್ದಾನೆ. ಯಾಕಂದರೆ ಎಲ್ಲ ಸಿನಿಮಾಗಳಲ್ಲೂ ಹೀರೋನ ತುಂಬ ಬೇಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾನು ಅವನ ಕತೆ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದೆ. ಮತ್ತು ಅವನು ಎಂಥ ಅದೃಷ್ಟ ಅಂದರೆ, ಯಾವ ಸೂರಿ ಸರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ನೋ ಅದೇ ಸೂರಿ ಸರ್ನ ತನ್ನ ಟ್ರೈಲರ್ ರಿಲೀಸಿಗೆ ಕರೆಸ್ಕೊಳ್ತಾನೆ. ಮತ್ತು ಡಾಲಿ ಧನಂಜಯ್ ಹೊಸಬರಿಗೆ ಬೆಂತಟ್ಟೋದ್ರಲ್ಲಿ ಅದು ಯಾವಾಗಲೂ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಬರೀತಿರ್ತಾರೆ, ತಾನೂ ಬೆಳೆದು ತನ್ನವ್ರನ್ನ ಬೆಳೆಸುವಂಥ ಗುಣ ಅಂತ. ಸೊ ನೀವಿಬ್ಬರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಇನ್ನು ನಿರ್ದೇಶಕ ನಮ್ಮ ಅಭಿ ಬಗ್ಗೆ ಹೇಳಬೇಕು ಅಂದರೆ, ಅಭಿ ಕೂಡ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರ್ಕೋಬೇಕು ಅಂದಾಗ ಅದೇನೋ ಗೊತ್ತಿಲ್ಲ, ತಿರ್ಗಾ ನಾನೇ ಸೂರ್ಯ ಹತ್ರ ಕರ್ಕೊಂಡೆ. ಸೂರ್ಯ ನೋಡ್ಬಿಟ್ಟು ಏನು ಓದಿದೆಯಾ ಅಂದರು. ಅದು ಮೇಸ್ಟ್ರ ಕೆಲಸ ಮಾಡ್ತಾ ಇದ್ದೀನಿ ಅಂದರು. ಮೇಸ್ಟ್ರುಗಳಿಗೆಲ್ಲ ನಾವೇನೋ ಕೆಲಸ ಕೊಡೋದು, ನಾವು ಬುದ್ಧಿ ಹೇಳಿಸ್ಕೋಬೇಕು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಮೆಲ್ಲಗೆ ಕನ್ನಡ ಚೆನ್ನಾಗಿ ಬರೀತಾನೆ ಅಂದೆ. ಸರಿ ಇರಲಿ ಅಂತ ಸರಿ ಅಲ್ಲಿ ಕೂರಿಸ್ಕೊಂಡು ಬರೋಬ್ಬರಿ 10 ವರ್ಷ ಅಭಿ ಸೂರ್ಯ ಹತ್ರ ಕೆಲಸ ಮಾಡ್ತಾನೆ. ನಿಮ್ಗೆಲ್ರಿಗೂ ಗೊತ್ತಿಲ್ಲ, ಒಂದು ಗುರುಪೌರ್ಣಿಮೆ ದಿನ ಸೂರ್ಯ ಅವರು ಅವನಿಗೆ ಒಂದು ದಸ್ತು ಪೇಪರು ಪೆನ್ನು ಎಲ್ಲ ಒಂದು ಶರ್ಟ್ ಪೀಸ್ ಕೊಡ್ತಾರೆ. ಅಂದರೆ ತನ್ನ ಶಿಷ್ಯನ ಗುರುಗಳಾಗಿ ನೋಡಿದ್ದಾರೆ ಅವನಲ್ಲಿ. ಯಾಕಂದರೆ ಎಲ್ಲ ನಿರ್ದೇಶಕರುಗಳಿಗೂ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, 100% ಯಾರ್ದು ಇರಲ್ಲ. ಅಟ್ಲೀಸ್ಟ್ 98 ಸರಿ ಇದ್ರು ಒಂದು 2 ತಪ್ಪಾದಿರುತ್ತೆ. ಆ 2 ತಪ್ಪು ಹುಡುಕ್ತಾ ಇದ್ದವನೇ ಅಭಿ. ಸರ್ ಇದು ಸ್ವಲ್ಪ ರಾಂಗ್ ಇದೆ ಶಾರ್ಟು, ಇದಿದೆ ಅಂತ ಡಿಸ್ಕಸ್ ಮಾಡಿಕೊಂಡು ಮಾಡ್ತಿದ್ದೆ ಅಂತ ಅಭಿ. ಆಮೇಲೆ ಕೋ ಡೈರೆಕ್ಟ್ರಾಗಿ 10 ವರ್ಷ ಆದಮೇಲೆ ತಾನೊಂದು ಸ್ವತಂತ್ರವಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಸ್ಕ್ರಿಪ್ಟ್ ಮಾಡಿಬಿಟ್ಟು ನನಗೆ ಹೇಳ್ತಾನೆ. ಆಮೇಲೆ ಸೂರಿ ಸರ್ಗೆ ಹೇಳ್ತಾನೆ. ಸೂರಿ ಸರು ಆ ಸ್ಕ್ರಿಪ್ಟನ್ನ 3 ದಿನ ಓದ್ತಾರೆ. ಓದ್ಬಿಟ್ಟು ಒಂದು ಪೇಪರಲ್ಲಿ ಪಾಯಿಂಟ್ಸ್ ಮಾಡ್ತಾರೆ. ಆಮೇಲೆ ಅವ್ನಿಗೆ ಹೇಳ್ತಾರೆ ಇದು 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 ಅಂತ. ಸರಿ ಅಂದ್ಬಿಟ್ಟು ಈಗೇನು ಮಾಡ್ತೀವಿ ಅಂದರೆ, ಸರ್ ಸಿನಿಮಾ ಮಾಡ್ತೀನಿ ಸರ್ ಅಂದರೆ. ಸರ್ ಬಟ್ ಸಪ್ಪಗಿರೋ ಅಭಿಗೆ ಸೂರಿಗವ್ರು ಕೇಳ್ತಾರೆ, ಯಾಕೋ ಅಂದರೆ ಸರ್ ಪ್ರೊಡ್ಯೂಸರ್ ಇಲ್ಲ ಅಂತ. ಪ್ರೊಡ್ಯೂಸರ್ ಯಾಕೋ ಬೇಕು ಸಿನಿಮಾಗೆ ಅಂತಾರೆ. ಅವ್ನಿಗೆ ಆಶ್ಚರ್ಯ, ನೀನು ಕಥೆನೇ ನಿರ್ಮಾಪಕರನ್ನ ಹುಡ್ಕೊಂಡು ಬಿಡು ಅಂತಾರೆ. ಅದೇನೋ ಬೈ ಗಾಡ್ಸ್ ಗ್ರೇಸ್ ಅದಾಗಿ ಕರೆಕ್ಟಾಗಿ 9 ದಿನಕ್ಕೆ ಅಭಿಗೆ ಒಬ್ಬ ಪ್ರೊಡ್ಯೂಸರ್ ಸಿಗ್ತಾರೆ. ಅವ್ರ ಹೆಸರು ಕ್ರಿಸ್ಟೋಫರ್ ಕಿಣಿ ಅಂತ. ಅವ್ರು ಯಾವತ್ತೂ ಸಿನಿಮಾದ ಯಾವುದೇ ಗಾಳಿ ಗಂಧ ಇಲ್ಲ. ಅವರು ಸಣ್ಣ ವಯಸ್ಸಿಂದ ಸಿನಿಮಾ ನೋಡ್ತಿದ್ರಂತೆ. ಇದ್ದಕ್ಕಿದ್ದಂಗೆ ಅವರು ತಾನು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಬರ್ತಾರೆ. ಸೊ ಅವ್ರಿಗೆ ಈ ತಂಡ ಪರಿಚಯ ಆಗುತ್ತೆ. ಕರೆಕ್ಟಾಗಿ ಅವ್ರಿಗೇನು ಅಭಿ ಅವ್ರಿಗೇನು ಬಡ್ಜೆಟ್ ಹೇಳಿದ, ಏನು ದಿನಗಳು ಹೇಳಿದ, ಅದು ಕರೆಕ್ಟಾಗಿ ಸಿನಿಮಾನ ಮಾಡಿ ಮುಗಿಸಿ ಕೊಡ್ತಾನೆ. ಅದು ಇವತ್ತು ಸೋಮು ಸೌಂಡ್ ಇಂಜಿನಿಯರ್ ಆಗಿದೆ. ಮತ್ತು ಅಭಿ 10-15 ವರ್ಷದಲ್ಲಿ ಏನು ಸಂಪಾದನೆ ಮಾಡಿದ್ದಾನೆ ಅಂದರೆ, ಅವ್ರು ಹೋಗಿ ಚರಣ್ ರಾಜ್ನ ಮ್ಯೂಸಿಕ್ ಕೇಳ್ತಾರೆ. ಚರಣ್ ರಾಜ್ ಸಪ್ತಸಾಗರದಾಚೆ, ಭೀಮಾ ಮತ್ತೊಂದು ಎಲ್ಲ ಮಾಡ್ತಿದ್ರು. ಬಟ್ ನಾನು ಅಭಿ ನೀವು ಮಾಡ್ತೀವಿ ಅಂದರೆ ನಾನು ಮಾಡಿಕೊಡ್ತೀನಿ ಅಂತಾರೆ. ಸೊ ಚರಣ್ ರಾಜ್ ಅವರು ಜೊತೆಗೆ ನಿಲ್ತಾರೆ. ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್, ಜಾಕಿ, ದೊಡ್ಡ ಮನೆ ಹುಡುಗ, ಕೆಂಡಸಂಪಿಗೆ, ಮುಂಗಾರು ಮಳೆ, ದುನಿಯಾ, ಈ ಥರದ ಎಡಿಟಿಂಗ್ ಮಾಡಿದಂತಹ ದೀಪು ಎಸ್ ಕುಮಾರು ಇದಕ್ಕೆ ಎಡಿಟಿಂಗ್ ಮಾಡಿಕೊಡ್ತಾರೆ. ಇನ್ನು ನಾನು ಜೊತೆಗೆ ಇರ್ತೀನಿ, ನಾನು ಸಂಭಾಷಣೆ ಕೈ ಜೋಡಿಸ್ತೀನಿ. ಮತ್ತು ಶಿವಸೇನಾ ಕ್ಯಾಮ್ರಾಮನ್ ಮಾಡ್ತಾರೆ. ಆಗ್ತಾನೆ ಸಲಗ ಮುಗಿಸ್ಕೊಂಡು ಯಶಸ್ಸಿನ ಮಟ್ಟದಲ್ಲಿದ್ದಂತಹ ಅವರು ನಾನು ಮಾಡಿಕೊಡ್ತೀನಿ ಅಂತಾರೆ. ಇವ್ರು ಯಾರೂ ರೆಮ್ಯುನರೇಷನ್ಗಳು ಮತ್ತೊಂದು ಏನು ಮಾತಾಡದೆ ಈ ಚಿತ್ರದಲ್ಲಿ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅದಕ್ಕೆ ಇದನ್ನ ಎಲ್ಲ ಪತ್ರಿಕೆಗಳಲ್ಲೂ ತಂತ್ರಜ್ಞರ ಸಿನಿಮಾ ಅಂತಾನೆ ಮೆನ್ಷನ್ ಮಾಡ್ತಾರೆ. ಸೊ ಇವರೆಲ್ಲರೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈಗ 15ನೇ ತಾರೀಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಮತ್ತು ಜನ ಈ ಪಿಕ್ಚರ್ನ ನೋಡಿ ಆಶೀರ್ವಾದ ಮಾಡಬೇಕು. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಜಾಸ್ತಿ ಮಾತಾಡ್ತೆ. ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೂರಿ ಸರ್, ಧನಂಜಯ್ ಸರ್ ಫಾರ್ ಕ್ರಿಯೇಟಿಂಗ್ ದ ಒಕೇಶನ್. ಮೀನ್ಸ್ ಅ ಲಾಟ್ ಟು ಅಸ್ ನೌ. ಈ ಚಿತ್ರ ನಂದು ತುಂಬ ಇಷ್ಟಪಟ್ಟು ಮಾಡಿರುವಂಥ ಚಿತ್ರ ಸೋಮು ಸೌಂಡ್ ಇಂಜಿನಿಯರ್. ಅಂದರೆ ಈ ಚಿತ್ರದಲ್ಲಿ ಎಲ್ಲ ನನ್ನ ಫೇವ್ರೆಟ್ ಟೆಕ್ನಿಷಿಯನ್ಸ್, ಅದಕ್ಕಿಂತ ಮುಖ್ಯವಾಗಿ ನನ್ನ ಫೇವ್ರೆಟ್ ಪೀಪಲ್ ಇದ್ದಂಥ ಚಿತ್ರ ಇದು. ಸೊ ತುಂಬ ಇಷ್ಟಪಟ್ಟು ಮಾಡಿದ ಚಿತ್ರ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಈ ಚಿತ್ರಕ್ಕೆ. ಥ್ಯಾಂಕ್ ಯು ಎವ್ರಿವನ್. ಸರ್ ಇದು ಹಾಡಿದ್ದು ಸಿದ್ಧಾರ್ಥ್ ಬೆಳ್ಮನು. ಜಾನಪದ ಹಾಡಿದ್ದು ಆಕಾಶ್ ಮನಗೋಳಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ಟು 6 ಹಾಡಿದೆ ಸರ್ ಚಿತ್ರದಲ್ಲಿ. 2 ಜಾನಪದ ಶೈಲಿಯಲ್ಲಿದೆ, 4 ಸಿನಿಮ್ಯಾಟಿಕ್ ಆಗಿದೆ. ಸಿನಿಮಾ ಸುಮಾರು ಸತಿ ಸ್ಕೋರ್ ಮಾಡೋಕ್ಕೆ ನೋಡಿದ್ದೀನಿ ಸರ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ಸಿನಿಮಾ, ವೆರಿ ಹಾರ್ಟ್ ಟಚಿಂಗ್ ಆ್ಯಂಡ್ ತುಂಬ ಇನ್ನೋಸೆನ್ಸ್ ಇದೆ ಸಿನಿಮಾದಲ್ಲಿ. ದಟ್ಸ್ ದ ಸ್ಟ್ರೆಂತ್ ಆಫ್ ದ ಮೂವಿ. ಮತ್ತು ನಾವು ನೋಡಿರೋದಂತಹ ಜಾಗ್ರಫಿ, ಲ್ಯಾಂಗ್ವೇಜ್, ಕಲ್ಚರ್ ನೋಡ್ಬೋದು ಇದರಲ್ಲಿ. ಅದು ನನಗೂ ತುಂಬ ಚಾಲೆಂಜಿಂಗ್ ಆಗಿತ್ತು ಈ ಮೂವಿಲಿ, ಯಾಕಂದರೆ ನಾನು ತುಂಬ ಅರ್ಬನ್ ಸೌಂಡ್ ಟ್ರ್ಯಾಕ್ ಮಾಡ್ತಿದ್ದೆ ಮುಂಚೆ. ಸೊ ಇದರಲ್ಲಿ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಎಂಡ್ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಸರ್ ಯೂಶಲಿ ಸೌಂಡ್ ಇಂಜಿನಿಯರಿಂಗ್ ನಾವೇ ಮಾಡ್ತೀವಿ ಸರ್. ಹೀಗೆ ಸೂರಿ ಸರ್ ತುಂಬ ಥ್ಯಾಂಕ್ಸ್ ಸರ್. ಧನಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅವಕಾಶ ಕೊಟ್ಟಂಥ ನಮ್ಮ ಅಭಿ ಅಣ್ಣಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಧನ್ಯವಾದಗಳು. ನಮ್ಮ ಪ್ರೊಡ್ಯೂಸರ್ ಕ್ರಿಸ್ ಸರು, ಮಾಸ್ತಿ ಅಣ್ಣ, ನಮ್ಮ ದೀಪು ಅಣ್ಣ, ಶಿವಸೇನಾ ಬ್ರದರು ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ಏನಾದರೂ ಕ್ವಶನ್ ಕೇಳಿ. ಸೋಮ ಅನ್ನೋ ಒಂದು ಪಾತ್ರ ಸರ್, ಒಂದು ದುರಹಂಕಾರದಲ್ಲಿ ಮೆರಿತಾ ಇರೋಂಥ ಹುಡುಗ, ಅವನ ಲೈಫಲ್ಲಿ ಏನಾಗುತ್ತೆ ಅನ್ನೋದೇ ತೋರಿಸಿರೋವಂಥದ್ದು. ಸರಿ, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮಾತಾಡೋ ಮುಂಚೆನೇ ಕ್ಷಮೆ ಕೇಳ್ತೀನಿ, ನಾನು ತಪ್ಪಾದರೆ ಕ್ಷಮಿಸಿ. ಯಾಕಂದರೆ ಒಂದೇ ಕ್ಯಾಮ್ರಾಗೆ ಎದುರೋ ನಾನು ಇಷ್ಟೊಂದು ಕ್ಯಾಮ್ರಾ ಇಟ್ಟಿಲ್ಲ. ಸೂರಿ ಸರ್ ಮತ್ತು ಧನಂಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ, ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಸೂರಿ ಸರ್ಗೆ ಇನ್ನು ಅವರು ಸ್ಕ್ರಿಪ್ಟ್ ಹಿಡ್ದಾಗಿಂದ, ಅಂದರೆ ನಮ್ಮ ಸ್ಟಾರ್ಟ್ಗೂ ಮುಂಚೆಯಿಂದ ಇದ್ದಾಗ ಜೊತೆಲೆ, ಇವಾಗ ರಿಲೀಸ್ವರೆಗೂ ನಮ್ಮ ಜೊತೆಲಿದ್ದಾರೆ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸೂರಿ ಸರ್. ಮತ್ತು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ತುಂಬ ಥ್ಯಾಂಕ್ಸ್. ನನ್ನ ಕೆಲಸ ತುಂಬ ಈಸಿ ಮಾಡಿಕೊಟ್ರು. ನಂಗೆ ಏನು ಕೆಲಸ ಇರಲಿಲ್ಲ ಆ್ಯಕ್ಚುಲಿ, ಅವರೇ ಎಲ್ಲ A to Z ಅವರೇ ಮಾಡಿಬಿಟ್ಟಿದ್ರು. ಜಸ್ಟ್ ಅವ್ರ ಜೊತೆಲಿ ಇರಬೇಕಾಗಿತ್ತು, ಸಪೋರ್ಟ್ ಅಷ್ಟೇ. ಅದು ಅಭಿ ಅವರು ಸೂರಿ ಸರ್ ಕೆಳಗಡೆ ಇರೋದ್ರಿಂದ ಇನ್ನೂ ತುಂಬ ಈಸಿ ಆಯಿತು ನಮ್ಮ ಇಡೀ ತಂಡಕ್ಕೆ. ಯಾಕಂದರೆ ಎಲ್ಲ A to Z ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದರು. ಇವತ್ತಿದೇ ಆಗಬೇಕು, ಇಷ್ಟು ಶೂಟ್ ಆಗಬೇಕು, ಇಷ್ಟೇ ದಿನ ಸ್ಕೆಡ್ಯೂಲ್ ಇರಬೇಕು ಅಂತ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡ್ತಿದ್ದಾರೆ. ಅಭಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಇವರು ಸ್ವಲ್ಪ ದಾರಿ ತಪ್ಪಿದ್ರೆ ಅದು ಪ್ರೊಡ್ಯೂಸರ್ಗೆ ಬಿಲ್ ಎಕ್ಸ್ಟ್ರಾ ಬೀಳುತ್ತೆ. ಸೊ ಆ ಥರ. ಮತ್ತು ಎಲ್ಲರೂ ಆಲ್ಮೋಸ್ಟ್ ಆಲ್ ಜಾಸ್ತಿ ಎಲ್ಲ ಟೆಕ್ನಿಷಿಯನ್ಸು ನನಗೆ ಮೆಂಟರ್ ಆಗಿದ್ರು. ಇವರಿಂದನೇ ನನಗೆ ಈ ಫಸ್ಟ್ ಸಿನಿಮಾ ಸಿಕ್ಕಿದೆ. ಇದು ನಾನು ಲಕ್ಕಿ ಅಂದ್ಕೊಳ್ತೀನಿ. ಯಾಕಂದರೆ ಒಂದು ಪ್ರೊಡ್ಯೂಸರ್ಗೆ ಬೇಕಾಗಿರೋದು ಎಲ್ಲ ಟೆಕ್ನಿಷಿಯನ್ಸ್, ಈ ಥರ ಸೂಪರ್ ಸ್ಟಾರ್ ಟೆಕ್ನಿಷಿಯನ್ಸ್ ಅಂತ ಹೇಳ್ಬೋದು. ಅಂಥದ್ದು ಸಿಗೋದು ತುಂಬ ಕಷ್ಟ. ಬಟ್ ನಾನು ಫಸ್ಟ್ ಸಿನಿಮಾದಲ್ಲೇ ಸಿಕ್ಕಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಮತ್ತು ಇನ್ನೊಂದು ಲಾಸ್ಟ್ ಅಂದರೆ ಎಲ್ಲರೂ ಮೆಂಟರ್ಸ್ ಆಗಿದ್ದಕ್ಕೆ ಸೂರಿ ಸರ್, ನಮ್ಮ ಮಾಸ್ತಿ ಸರ್. ಆ ಮಾಸ್ತಿ ಸರಿಂದಲೇ ನಮ್ಗೆ ಈ ಸಿನಿಮಾ ಸಿಕ್ಕಿದ್ದು. ಸೆಕೆಂಡ್ ಥ್ಯಾಂಕ್ ಯು ಸರ್. ನಮ್ಮ ವಿಜಯ ಅಣ್ಣನೂ ಅಷ್ಟೇ, ನಮ್ಮ ಜೊತೆಲಿ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ರೀತಿಯಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ವಿಜಯಣ್ಣ, ಥ್ಯಾಂಕ್ ಯು ಸೊ ಮಚ್. Thank you so much. ಸರ್, ಆದರೆ ನನಗೀಗ ನಂಬರ್ 1 ಡಿಸ್ಟ್ರಿಬ್ಯೂಟರ್ ಅನ್ಬೋದು. ಅವ್ರ ಹೆಸರು ತೊಳ್ತೀನಿ, ಜಯನಾಥ್ ಸರ್. ಅವರು ಸಿನಿಮಾ ನೋಡಿ ತುಂಬ ಭಾವುಕರಾದರು. ಅವರಾಗೆ ನಾನೇ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕಿಂತ ಜಾಸ್ತಿ ನಾನು ಏನು ಹೇಳಕ್ಕೆ ಇಷ್ಟಪಡೋದು. ಯಾಕಂದರೆ ಒಂದು ಡಿಸ್ಟ್ರಿಬ್ಯೂಟರ್ಸ್ ಸಿಗೋದೇ ಒಂದು ಪ್ರೊಡ್ಯೂಸರ್ಗೆ ಒಂದು ದೊಡ್ಡ ಶಕ್ತಿ. ಸೊ ಅಷ್ಟೇ. ತುಂಬ ಎಂಜಾಯ್ ಮಾಡಿಬಿಟ್ಟೆ ಶೂಟಿಂಗ್ ಮಾಡಿದ್ವಿ. ಬಿಕಾಸ್ ಅಲ್ಲಿ ಇರೋ ಜನ, ಅವ್ರ ಮುಗ್ಧತೆ ತುಂಬ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಗಂಜಿಯಾಳ ಅಂತ ಒಂದು ಗ್ರಾಮ ಇದೆ, ಬಾಗಲಕೋಟೆ ಡಿಸ್ಟ್ರಿಕ್ಟ್, ಕೂಡಲ ಸಂಗಮನವರು, ಎಲ್ಲರೂ ತುಂಬ ಸಹಕಾರ ನೀಡಿದ್ದಾರೆ. ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಮ್ಮ ಗುರುಗಳು ಹೇಳಿದ್ದು ಒಂದು ಮಾತಿಂದ. ಅಂದರೆ ಟಗರು ಕಂಪ್ಲೀಟ್ ಆದಮೇಲೆ ಸರ್ ಒಂದಿನ ನನಗೆ ಬೇಸಿಕಲಿ ಸರ್ಗೆ ಉತ್ತರ ಕರ್ನಾಟಕದ್ದು ನಾವು ಕಡ್ಡಿಪುಡಿ ಬಂದುಬಿಟ್ಟು 3 ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಕನೆಕ್ಷನ್ ಇರುತ್ತಿತ್ತು ಸರ್ಗೆ. ಆ ಮಾತಲ್ಲಿ ನಿಮ್ಮ ಭಾಷೆ ಸಿನಿಮಾ, ನೀನೇ ಅಲ್ಲೇ ಬೆಳೆದಿದ್ಯಾ, ಅಲ್ಲಿ ಸಿನಿಮಾ ಮಾಡೋವಿ ಅಂತ ಹೇಳ್ದಾಗಿಂದ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿದ್ದು. ಸ್ಕ್ರಿಪ್ಟ್ ಮುಗಿದ ಮೇಲೂ ಸಹ ನಾನು ಸರಿಗೆ ಕೊಟ್ಟೆ.
ಅವಾಗ ಸರ್ ಇದನ್ನ ಅಪ್ಲೈ ಮಾಡ್ಕೊಂಬ ನೋಡೋಣ ಅಂದರು. ಮುಗಿದ್ಮೇಲೆ ಸರ್ಗೆ ತೋರಿಸಿದ ಮೇಲೆ ಆ್ಯಕ್ಚುಲಿ ನನಗೆ ಖುಷಿಯಾಗಿದ್ದು ಅಲ್ಲಿ ಸರ್. ಅಂದರೆ ಸರ್ಗೆ ತೋರಿಸೋವರೆಗೂ ತುಂಬ ಭಯ ಇದ್ದೇ ಇತ್ತು. ಇವತ್ತೇನು ಸ್ಟಾರ್ಟಿಂದ ಎಂಡ್ವರೆಗೂ ಇದ್ದಾರೆ. ನನ್ನ ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಂಗೆ ಈ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಬಂದಿದ್ದು ಧನಂಜಯ್ ಸರ್ಗೂ ತುಂಬ ಥ್ಯಾಂಕ್ ಯು ಸರ್. ಮತ್ತು ನನ್ನ ಇಡೀ ಟೀಮ್, ಚರಣ್ ಸರ್, ಶಿವು ಮತ್ತು ನಮ್ಮ ಎಡಿಟರ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಆರ್ಟ್ ಡೈರೆಕ್ಟರ್ ಮತ್ತು ಎಲ್ಲ ನಿವಿಷ್ಕಾ ಪಾಟೀಲ್ ಮತ್ತು ಆರ್ಟಿಸ್ಟ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಫಸ್ಟಿಂದನೂ ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮಾಧ್ಯಮ ಮಿತ್ರರೆಲ್ಲರಿಗೂ ಮತ್ತೊಂದು ಸರಿ ಥ್ಯಾಂಕ್ ಯು ಸರ್. ಕಾಲ್ಪನಿಕ ಅಂದರೆ ನಿಜ ಕತೆ ಅಲ್ಲ ಸರ್, ಕಾಲ್ಪನಿಕನೇ. ಅಂದರೆ ಸೋಮ ಅನ್ನೋ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿರೋದು ಕತೆ. ಬಟ್ ನಮ್ಮ ಎಲ್ಲರೊಳಗಡೆನೂ ಒಬ್ಬ ಸೋಮ ಇರ್ತಾನೆ. ಅದು ಏನು ಅದನ್ನು 15ನೇ ತಾರೀಕಿಗೆ ಗೊತ್ತಾಗುತ್ತೆ ಸರ್. ನನ್ನ ಸಿನಿಮಾದಲ್ಲಿ ಹೀರೋ ಸೌಂಡ್ ಇಂಜಿನಿಯರ್ ಅಲ್ಲ ಸರ್. 3 Idiots ಅಂತ ಸಿನಿಮಾ ಇದೆ, ಅವ್ರು 3 Idiots ಆಗಿರಲ್ಲ ಸರ್. ಹಂಗೆ ಎಕ್ಸಾಂಪಲ್ ಅಂದರೆ ಈ ಥರ ಅಂದರೆ ಸೌಂಡ್ ಇಂಜಿನಿಯರ್ ಅಲ್ಲ ಸರ್. ಸೌಂಡ್ ಇಂಜಿನಿಯರ್ ಅನ್ನೋದು ಏನಕ್ಕೆ ಇಟ್ಟಿದ್ದೀನಿ ಅಂತ 15ನೇ ತಾರೀಕಿಗೆ ಗೊತ್ತಾಗುತ್ತೆ ಸರ್. ಅದ್ರ ರಿವೀಲ್ ಮಾಡಿದರೆ ಸ್ವಲ್ಪ ಕಂಟೆಂಟ್ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನ ಹೈಡ್ ಮಾಡಿದ್ದೀನಿ ಸರ್ ಅಷ್ಟೇ. ಸರ್ ಥ್ಯಾಂಕ್ ಯು ಸರ್. ಇಲ್ಲ ಸರ್, ಅಂದರೆ ಒಂದಂತಲ್ಲ ಸರ್. ಈಗ ನಮ್ಮ ಗುರುಗಳು ಹೇಳ್ದಂಗೆ ಎಲ್ಲ ವಿಷಯನೂ ಕನೆಕ್ಟ್ ಇದೆ ಸರ್ ಸಮಾಜದಲ್ಲಿ. ಅಂದರೆ ಒಂದು ಸೋಮಾನ ಕ್ಯಾರೆಕ್ಟರ್ ಅಂದರೆ ಈಗ ನಾವೊಬ್ಬ ವ್ಯಕ್ತಿ ಒಂದೇನೆ ನೋಡಲ್ಲ ಸರ್. ಸಮಾಜದಲ್ಲಿ ಎಲ್ಲ ಘಟನೆಗಳು ನನಗೆ ಕನೆಕ್ಟ್ ಆಗ್ತವೆ. ಆ ಥರ ಒಂದು ಹೇಳೋಕ್ಕಾಗಲ್ಲ, ಎಲ್ಲಾನು ಇದೆ ಸರ್. ಅಂದರೆ ಸರ್ ನಮ್ಮ ಸರ್ ನೋಡಿದ ತಕ್ಷಣ ನಾನು ಕತೆ ಹೇಳಕ್ಕೆ ಬಿಡಲ್ಲ ಸರ್ ನಮಗೆ. ಅಂದರೆ ಸ್ಕ್ರಿಪ್ಟ್ ಕೊಡಬೇಕು ಅವ್ರಿಗೆ ಸರ್ಗೆ. ಓದಿದ ಮೇಲೆ ಜಸ್ಟ್ ಒಂದು 10 days ಆದಮೇಲೆ ನನಗೆ ಫೋನ್ ಮಾಡಿ ಮತ್ತೆ ಅವರು ವಾಪಸ್ ನನಗೆ ರೈಟಿಂಗ್ ರೂಪದಲ್ಲೇ ಕೊಡ್ತಾರೆ ಸರ್. ನೀನು ಏನು ಮಾಡಬೇಕು, ಎಲ್ಲೆಲ್ಲಿ ಇದೆ ಅಂದರೆ ಮಿಸ್ಟೇಕ್ಸ್ ಎಲ್ಲಿದೆ ಅನ್ನೋದನ್ನು ಬರದೇ ಕೊಡ್ತಾರೆ ಸರ್. ಅದನ್ನು ನೋಡಿ ನಾನು ಮತ್ತೆ ರೀರೈಟ್ ಮಾಡಿ ಅವ್ರಿಗೆ ಇನ್ನೊಂದ್ಸರಿ ಹೇಳಿದಾಗ ಅದು ಇದರಲ್ಲಿ ಅಂದರೆ ನನ್ನ ಕೈವಾಡ ಏನೂ ಇಲ್ಲ. ಏನಂದರೆ ತುಂಬ ಪೂರ್ಣವಾಗಿ ಕತೆ ಇತ್ತು ಅವನ ಹತ್ರ. ಯಾಕೆಂದರೆ ಅವನ ಊರಿನ ಕತೆ ಆಗಿರೋದ್ರಿಂದ ತುಂಬ ಡೀಟೇಲ್ ಇದೆ ಅದರಲ್ಲಿ. ನನಗೆ ಎಲ್ಲಿ ರಿಪೀಟ್ ಅನಿಸ್ತಿತ್ತು ಮಾತ್ರ ಒಂದ್ಸಲ ಹೇಳಿದೆ ಅವನಿಗೆ, ನೋಡಿ ಈ ಜಾಗ ಒಂದು ಸ್ವಲ್ಪ ರಿಪೀಟ್ ಆಗಿದೆ, ಅಂದರೆ ಮತ್ತೆ ಆ ಭಾವನೆ ಬರ್ತಿದೆ ಅಂತ ಒಂದು ಬಂಚು. ಅದನ್ನು ತೆಗೆದ ಅವನು. ಆ ಥರ ಎಂಡ್ ಆಗೋಷ್ಟು ಸಿನಿಮಾದಲ್ಲಿ ಅವರೇ ಒಂದಷ್ಟು ತಗೊಂಡ್ಬಿಡ್ತಾರೆ. ಅಂದರೆ ಆಸ್ ಎ ಡೈರೆಕ್ಟರ್ ತುಂಬ ವಿಷಯಗಳು ತೆಗಿತಾರೆ. ಆಮೇಲೆ ಹೇಳುವಾಗ ಒಂದಷ್ಟು ಪೂರ್ಣವಾಗಿರುತ್ತಲ್ಲ, ಅದನ್ನು ಕೆಲವು ಮಾರ್ಕ್ ಮಾಡಿದ್ದು, ಇದು ರಿಪೀಟ್ ಆಗ್ತಿದೆ ನೋಡು, ಇದು ರಿಪೀಟ್ ಆಗ್ತಿದೆ ಅಷ್ಟು, ಇನ್ನೇನಿಲ್ಲ. ಯಾವುದು ಆ್ಯಡ್ ಮಾಡಿದಂತೂ ಏನಿಲ್ಲ, ಎಲ್ಲವೂ ಅವ್ರದ್ದೇ. ಇವರು ಮತ್ತೆ ಅವ್ರು ಯಾರ್ಯಾರು ಸೇರಿದಾರೋ ಎಲ್ಲರೂ ಅವ್ರದ್ದೇ. ಡೆಫಿನೆಟ್ ಆಗಿ ಜಲಸ್ ಆಯ್ತು. ಅದೇ ಆಗ್ಬೇಕಾಗಿರೋದು. ಏನಂದ್ರೆ ಒಂದು ವಿಷಯದ ಯೋಗರಾಜು ನನ್ನನ್ನ ಏನಕ್ಕೆ ನೀನು ಮಾಡು ಅಂತಾರೆ, ಆ ಥರನೇ ನಾನು ಇವನಿಗೆ ಏನಕ್ಕೆ ಮಾಡು ಅಂತೀನಿ ಅನ್ನೋದು ಬರುತ್ತೆ. ಅಂದ್ರೆ ಒಂದು ಹೆಜ್ಜೆ ಮುಂದಕ್ಕೆ ಹೋದಾಗೆ ಅದು ಖುಷಿ ಆಗೋದು. ಗಟ್ಟಿಸೋದು ಅಂದ್ರೆ ಅಳಿಸೋದು ಮತ್ತೆ ನಗಿಸೋದು ಎರಡೂ ತುಂಬಾ ಕಷ್ಟ ಇದೆ. ಅದು ಹೇಳೋದಷ್ಟು ಸುಲಭ ಅಲ್ಲ. ಪೇಪರಲ್ಲಿ ಇದ್ದು ಅದನ್ನು ಓದಬೇಕಾದ್ರೆ ಕಣ್ಣೀರು ಬರ್ಬೋದು. ಅದು ದೃಶ್ಯಕ್ಕೆ ಬಂದು ಅದಕ್ಕೊಂದು ರೀರೆಕಾರ್ಡಿಂಗ್ ಬಿದ್ದು ಅಳಿಸೋದು ತುಂಬಾ ಕಷ್ಟ ಇದೆ. ಓವರಾಲ್ ಆಗಿ ಅಂದ್ರೆ ನಿಮಗೆ ಅಂದ್ರೆ ಎಲ್ಲೋ ಈ ಸಿನಿಮಾ ನೋಡಿದ ನಂತರ ಬೆಳಗ್ಗೆ ಇದ್ರೆ ತಿರ್ಗಿ ನೆನಪಾಗ್ಬೇಕಲ್ಲ ಅವನು. ಈಗ ಸೈಲೆಂಟಲ್ಲಿ ನನಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವರಿಬ್ರು ಸತ್ತ ನಂತರ ಅಥವಾ ದುನಿಯಾದಲ್ಲಿ ಅವರಿಬ್ರು ಹೋದ ನಂತರ ನನಗೆ 2-3 ದಿನ ಆ ಪಾತ್ರಗಳು ನೆನಪಾಗ್ತಾನೆ ಇರುತ್ತೆ. ಆ ಥರದ್ದೊಂದು ಜಾದು ಇದರಲ್ಲಿದೆ. ಅಂದ್ರೆ ಆ ಕಾರಣಕ್ಕೆ ನಾನು ಅವನಿಗೆ ಇದನ್ನ ಪುಷ್ ಅಂದ್ರೆ ಇನ್ನೊಂದಾಗುತ್ತೆ. ನನಗೆ ಸಿನಿಮಾ ಮಾಡ್ಬೇಕಾದ್ರೂ ಹೇಳಿದ್ರು, ನಿನ್ನ ಪರಿಸರಕ್ಕೆ ತುಂಬಾ ಹತ್ರ ಇರುವಂತದನ್ನು ಹುಡುಕು, ಇಲ್ಲಿಂದ ಹಿಮಾಲಯನ್ ಏನ್ ಬರೀಬೇಡ ನೀವು ಅಂತ. ಆ ಕಾರಣಕ್ಕೆ ಅವನಿಗೆ ನಾನು ಅದನ್ನ ಯಾವಾಗ ಪುಷ್ ಮಾಡ್ತಿದ್ದೆ ಅಂದ್ರೆ ನಿನಗೆ ಹತ್ರವಾದ್ದು ಬರೀ, ನಿನಗೆ ಹತ್ರವಾದ್ದು ನೀನ್ ಮಾಡು ಅಂತ. ಅದರಲ್ಲಿ ಅಂದ್ರೆ ನೀವು ಹೇಳಿದ ಮಟ್ಟಿಗೆ ಅವನೊಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ. ಅಂದ್ರೆ ನಮಗೆ ಖುಷಿ ಏನು ಅಂದ್ರೆ ಅವನು ಮಾಡ್ತಿರೋದ್ರಿಂದ ನಮ್ಗಳಿಗೂ ಕೂಡ ಒಂದಷ್ಟು ಈ ಧೈರ್ಯ ಬರುತ್ತೆ. ಅಂದ್ರೆ ನಾವು ಕೂಡ ಸಿನಿಮಾ ಮಾಡ್ಬೋದು, ನಾವು ಒಂದಷ್ಟು ಕೆಲಸಗಳು ಮಾಡ್ತಾ ಹೋಗ್ಬೋದಲ್ಲ ಈ ಸ್ಟೈಲಲ್ಲಿ. ಇವಾಗ ಇದು ನಮ್ಗೆ ತುಂಬಾ, ನಮ್ಮ ಗ್ಯಾಂಗ್ಗೆ ಈ ಸಿನಿಮಾ ತುಂಬಾ ಮುಖ್ಯ ಆಗುತ್ತೆ. ಅಭಿ ಸಿನಿಮಾ ತುಂಬಾ ಮುಖ್ಯ ಇದೆ ನಮಗೆ. Thank you.
ತುಂಬಾ ಇದ್ದಾರೆ ಸರ್. ಮಾಡಿ ಬಂದು ಅಂದ್ರೆ ನನ್ನಲ್ಲಿ ಒಂದು ಪ್ರಾಬ್ಲಮ್ ಇದೆ, ಯಾರಿಗೂ ಅಂದ್ರೆ ಈಗ ಹೋಗಿ ಆಶೀರ್ವಾದ ಮಾಡಿ ಎಲ್ಲ ಕಳಿಸಲ್ಲ ಯಾರಿಗೂ, ಅವರೇ ಹೋಗ್ತಾರೆ. ನಾನು ಯಾವ ಸೀಮೆ ಗುರುನೂ ಅಲ್ಲ. ಅಂದ್ರೆ ನನಗೆ ಏನ್ ಕಲ್ತಿದ್ದೆ, ಯಾರಿಂದ ಸಂಸ್ಕಾರಗಳು ಕಲ್ತೋ ಅದನ್ನ ಅವ್ರಿಗೂ ಹೇಳ್ತೀವಿ ಅಷ್ಟೇ. ಮತ್ತೆ ಅವನಿಂದ ನಾನು ತುಂಬಾ ಕಲ್ತಿದ್ದೀನಿ ಸರ್ ಇಷ್ಟು ವರ್ಷದಲ್ಲಿ, ಅದರಿಂದ ನಾನು ತುಂಬಾ ಕಲ್ತಿದ್ದೆ. ಇದು ಸಾರ್ ಹೇಳ್ದಂಗೆ ಅವ್ರ ಭಾಷೆ, ಅವ್ರ ಭಾಗದ ಭಾಷೆ. ಸೊ ನನ್ನನ್ನು ನನಗೆ ಡೈಲಾಗ್ಸ್ ಕೊಟ್ಟಾಗೆ ಫುಲ್ ವರ್ಷನ್ ಬರೆದಿದ್ದ. ಸೊ ಅದಕ್ಕೆ ನಮ್ದೊಂದು ಸಣ್ಣ ಇದಿರುತ್ತಲ್ಲ, ಪಾಲಿಶು ಇದು ಅದನ್ನೇನಂತಾರೆ ಪಂಚು ಮತ್ತೊಂದು, ಬಟ್ ಆ ಥರದ್ದು ಯಾವುದು ಪಂಚು ಈ ಸಿನಿಮಾದಲ್ಲಿ ಕಾಣಲ್ಲ. ಓವರಾಲ್ ಈ ಸಿನಿಮಾ ನೋಡ್ಕೊಂಡು ಹೋದಾಗ ಇದು ಮ್ಯೂಸಿಕ್ ಓರಿಯೆಂಟೆಡ್, ಆ್ಯಕ್ಷನ್ ಓರಿಯೆಂಟೆಡ್, ಇನ್ನೊಂದೇನೋ ಆ ಥರದ್ದಲ್ಲ. ಓವರಾಲ್ ನೀವು ಯಾವಾಗಲೂ ಎರಡು ಥರದ ಸಿನಿಮಾಗಳು, ಒಂದು ಸಿನಿಮಾ ನಿಮಗೆ ಥಿಯೇಟ್ರಲ್ಲಿ ಒಂದು ಎಂಜಾಯ್ಮೆಂಟ್ ಕೊಟ್ಟು ಅಲ್ಲಿ ನಗಿಸಿ ಅಲ್ಲಿ ಇದು ಮಾಡಿ ಅದನ್ನು ಕೆಲವೊಂದನ್ನು ಪಾರ್ಕಿಂಗಲ್ಲಿ ಬಿಟ್ಬಿಟ್ಟು ಬರ್ಬಿಡ್ತೀವಿ, ಅಲ್ಲಿ ಎಂಜಾಯ್ ಮಾಡಿರ್ತೀವಿ. ಬಟ್ ಇವತ್ತಿಗೂ ಜನ್ಮದ ಜೋಡಿ, ಸಾಯಿರಾತು, ಮತ್ತೊಂದು ಈ ಥರ ಸಿನಿಮಾಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡೇ ಬರ್ತೀವಿ. ಆ ನಿಟ್ಟಿನಲ್ಲಿ ಉಳ್ಕೊಳ್ಳೋಂಥ ಸಿನಿಮಾ ಖಂಡಿತವಾಗ್ಲೂ ಸೋಮಸ್ವಾಮಿ.